ನೋಡು ದರ್ಶನಕ್ಕೆ ಹೋಗ್ಬೇಕಂದ್ರಿ ಫೋನ್ ಮಾಡ್ದಂಗೆ ಆದ್ರೆ ನಿಮ್ಮ ಹೆಂಡತಿ ಅವ್ರಿಗೆ ಒಂದು ಏನಾರು ಹೇಳ್ಬಿಡ್ರಿ, ಇಲ್ಲ ಹೊಳ ಫೋನ್ ಹಚ್ತಿರ್ತಾರೆ ಅವರು. ಆಕಿದೇನು ಕೇಳ್ತಿ ಬಿಡ, ಫೋನ್ ಹಚ್ಚಿದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಹಾಂ, ಹೋಗು ಮುಂದಾಗ ಕೈಯಾಗ ಏನಾರು ಒಂದು ಸ್ವಲ್ಪ ಹಿಡ್ಕೊಂಡು ಹೋದ್ರೆ ಮುಗಿದು ಹೋಗುತ್ತೆ. ಆಕೆ ಯಾವುದೂ ಕೇಳಂಗಿಲ್ಲ. ಕಡಿಗೆ ಒಂದು ಡ್ರೆಸ್ ಕೊಡ್ಸಿದ್ರೆ ಅಂದ್ರೆ ಬಾಯಿ ಮುಟ್ಕೊಂಡು ಕಪ್ನ ಕುಂದಿರ್ತಾಳೆ. ಆಕೆ ಇದು ಯಾವುದು ತಲೆನ ಕಡಿಸ್ಕೊಳಂಗಿಲ್ಲ. ಒಂದು ಸ್ವಲ್ಪ ತಿನ್ನಕ್ಕೆ ಏನಾರ ತೊಗೊಂಡು ಹೋದ್ರೆ ಒಂದು ಡ್ರೆಸ್ ಕೊಡ್ಸಿದ್ರೆ ಮುಗಿದು ಹೋತು. ಭಾಳ ಏರ್ ಬಂದ್ಲಂದ್ರೆ ಒಂದು ಡ್ರೆಸ್ ಕೊಡಿಸ್ಬಿಟ್ರೆ ಮುಗಿದು ಹೋತು, ಚಾಪ್ಟರ್ ಕ್ಲೋಸ್ ಆಗಿದೆ. ಈ ನೋಡ್ರಿ ಯಾಕೋ ಯಾರೋ ಪದೇ ಕಾಲ್ ಮಾಡಕತ್ತಾರ, ಏನಂತ ಕೇಳ್ರಿ. ಸುಮ್ಮನೆ ಇರಲಿಲ್ಲ, ನಮ್ಮ ವಾರ್ ಫೋನ್ ಮಾಡಕತ್ತಾರ, ಹೇಳ್ಬಿಡ್ತೀನಿ. ಇಲ್ಲ ಹೊಳ ಫೋನ್ ಹಚ್ಚಿ ತಲೆ ತಿಂತಾರೆ ಅವರು. ಹಲೋ, ಹಾಂ ಏನಪ್ಪ ಚಂದ್ರು, ಆರಾಮದಿಯಾ? ಹಾಂ ಅವ್ವ ಆರಾಮದೀನಿ ನೋಡಿ, ನೀ ಆರಾಮದಿಯಲ್ಲ? ಹ್ಞೂ ಆರಾಮದೀವಪ್ಪ. ಯಾಕನಪ್ಪ ನನಗೆ ಒಟ್ಟು ಒಂಥರ ಸಂಕಟ ಆದಂಗೆ ಆಗತ್ತತಿ. ಇಬ್ರು ಗಂಡ ಹೆಂಡತಿ ಆರಾಮದಿರಿ ಇಲ್ಲ? ಮತ್ತು ಅಲ್ಲಿ ಹೋಗಿಂದ ಮತ್ತೆ ಕುಸ್ತಿ ಕುರ್ಕೊಂಡು ಹಿಡ್ಕೊಂಡ್ರೇನಪ್ಪ? ಯಾಕನಪ್ಪ ನಿನ್ನೆ ಕೆಟ್ಟ ಕನಸು ಬಿದ್ದು ನನಗೆ. ಮುಂಜಾನಿಂದ ಫೋನ್ ಹಚ್ಚಕತ್ತೀನಿ ಎತ್ತನವಲ್ಲಿ. ಹಂಗೇನಿಲ್ವೇ, ಏನು ತಿಳ್ಕೊಳಕ್ ಹೋಗ್ಬೇಡ, ಆರಾಮದೀವಿ ನಾವಿಲ್ಲಿ. ನಾನು ಕೆಲಸದೊಳಗೆ ಬಿಸಿ ಇದ್ದೆ, ಅದಕ್ಕೆ ಎತ್ತಕ್ಕಾಗಲಿಲ್ಲ ತಗೋ. ರಶ್ಮಿ ಆರಾಮದ ಇಲ್ಲಪ್ಪ? ನೋಡಿಲೆ ಇನ್ನೂ ಮಳೆ ಐತಿ, ಏನೋ ಅನ್ನಕ್ಕೆ ಹೋಗ್ಬೇಡ ಅದಕ್ಕೆ. ತಿಳಿಸಿ ಹೇಳು. ನಾನು ಇನ್ನೇನು ಭಾಳ ದಿನ ಇದು ಮಾಡಂಗಿಲ್ಲ, ಇನ್ನೊಂದು 2 ತಿಂಗಳು ಬಿಟ್ಟು ಬಂದ್ಬಿಡ್ತೀನಿ. ಆಯಪ್ಪ ಈಗ ಅಡಿಗೆ ಪಿಡಿಗೆ ಮಾಡ್ತಾ ಇಲ್ಲ? ಒಮ್ಮೆ ಎಲ್ಲ ಕೆಲಸ ಮಾಡ್ತಾಳ, 2 ಕೈಲಿ ಊಟ ಮಾಡಿಸ್ತಾಳ ನನಗೆ. ಎಲ್ಲ ಆರಾಮದೀವಿ ತಗೋ, ನಮ್ಮ ಬಗ್ಗೆ ಒಟ್ಟೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಆಮೇಲೆ ಇಲ್ಲಿ ಬರೋದೇನು ಅವಶ್ಯಕತೆ ಇಲ್ಲಿ ಬಿಡ್ಬಿ, ಸುಮ್ಮನೆ ಅಲ್ಲೇ ಇದ್ಬಿಡು. ಮತ್ತೆ ಯಾಕೆ ಬರ್ತಿ? ನಾವಿಬ್ರು ಗಂಡ ಹೆಂಡತಿ ಆರಾಮದೀವಿ. ಮತ್ತು ಥಂಡಿನೂ ಭಾಳ ಐತಿ, ಇಲ್ಲಿ ಬಂದು ಏನು ಮಾಡ್ತಿ? ಬೇಡ ನೀನ ಬಾ ಅಂದೆಲೇಪ, ಮತ್ತೆ ಈಗೇನು ಊಟ ಹೊಡಿಯಕತ್ತಿಯಲ್ಲ? ಇಲ್ಲಿ ಬಿಡ್ಬೇ, ಈಗ ಸುಧಾರ್ಸಕತ್ತಾಳ, ಮತ್ತೆ ಎದಕ್ಕೆ ಬರ್ತಿ? ಸರಿ, ನಾ ಮತ್ತೆ ಫೋನ್ ಹಚ್ತೀನಿ ತಗೋರುವ, ಇಡು. ಮತ್ತೆ ಹಚ್ತೀನಿ ತಗೋಬಿ, ಮತ್ತೆ ಮಾತಾಡ್ತೀನಿ. ಓ, ನಿಮ್ಮ ತಾಯಿಯವ್ರ ಏನು ಬರ್ತೀನಂದ್ರ? ಮೊದ್ಲಿಕ್ಕೆ ನಾನು ಬಾ ಅಂತ ಹೇಳಿದ್ದೆ. ಈಗ ಬಂದ್ರಂದ್ರೆ ಮತ್ತೆ ಸುಮ್ಮನೆ ನಮ್ಮವ್ವ ಭಾಳ ಬಿರಿಕಿದ. ಅಲ್ಲ, ನಾ ಸುಮ್ಮನೆ ಆಕಿ ಬಂದ್ಲಂದ್ರೆ ಎಲ್ಲ ನಾವಿಬ್ರು ಮೀಟ್ ಮಾಡೋಕ್ಕಾಗಂಗಿಲ್ಲ. ನಿನ್ನ ಮಕ್ಕ ನಾನು ನೋಡೋಕ್ಕಾಗಲ್ಲ, ನನ್ನ ಮಕ್ಕ ನೀನು ನೋಡೋಕ್ಕಾಗಂಗಿಲ್ಲ. ಅದಕ್ಕೆ ಬೇಡ, ಅಲ್ಲಿ ಇರಂತ ಹೇಳಿದೆ. ನನಗಂಕರು ನಿಮ್ಮ ಮಕ್ಕ ನೋಡ್ಲಿಕ್ಕಂದ್ರೆ ಒಂದಿನ ಇರೋಕ್ಕಾಗಂಗಿಲ್ಲ. ಅಲ್ಲ ನಾನು ನಿಮ್ಮನ್ನು ಒಂದು 4 ದಿನದಾಗ ಇಷ್ಟು ಹಚ್ಕೊಂಡ್ಬಿಟ್ಟಿನಿ. ನಾನು ಅಷ್ಟೇ. ಈಗಂಕರು ನನಗೆ ಹಗಲು ಯಾವುದು ರಾತ್ರಿ ಯಾವುದು ಅಂತ ಅನ್ಸಕತ್ಬಿಟ್ಟೈತಿ. ನೀವೇನಪ್ಪ ನಿದ್ದೆ ಮಾಡೋಕ್ಕೂ ಬಿಡಲ್ಲ, ಬರೀ ವಿಡಿಯೋ ಕಾಲ್ ಮಾಡಿಕೊಂಡು ಬರೀ ಮಾತಾಡ್ತಾನೆ ಇರ್ತೀರ ರಾತ್ರಿ. ನಿಮ್ಮ ಹೆಂಡ್ತಿರಂಗಿಲ್ಲ ನಿಮ್ಮ ಪಕ್ಕ? ಏನಾರು ತಿಳ್ಕೊಂಡ್ರೆ? ಓ ಆಪಿದ್ದೆ ಈಗ ಹಾಲೆ ಮಕ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟಿನಿ. ಹಾಲೆ ಮಕ್ಕೊಂಡಿರ್ತಾಳ. ಆಕೆ ಯಾವಾಗ ನೋಡ್ಬೇಕು ಬಂದು. ಆಕೆ ಹೊಟ್ಟೆ ತುಂಬ ಊಟ ಇತ್ತಂದ್ರೆ ಮುಗಿದು ಹೋತು. ಗೊರ್ರ ನಿದ್ದೆ ಹೊಡಿತಿರ್ತಾಳೆ. ಆಕೆ ಯಾವುದೂ ತಲೆ ಕೆಡಿಸ್ಕೊಳಂಗಿಲ್ಲ. ಈ ಮನೆಗೆ ಹೇಳೋರಿಲ್ಲ ಕೇಳೋರಿಲ್ಲ, ಯಾರು ಹೋದ್ರಂತಿಲ್ಲ ಬಂದ್ರಂತಿಲ್ಲ, ಅತ್ತೆನೂ ಮರೆಯೋದಿಲ್ಲ, ಮಾವನ ಮರೆಯೋದಿಲ್ಲ, ಗಂಡನ ಹತ್ರ ದೂರ ಉಳಿತು. ಈಗ ಯಾರ ಬಗ್ಗೆ ಮಾತಾಡಕತ್ತಿ? ಅದ ನಿಮ್ಮ ಮುದ್ದಿನ ಸೊಸೆ ಅದಾಳಲ್ಲ ರೇಣಿ. ಆಕೆ ಹೊರಗೆ ಹೋಗಿ 2 ತಾಸು ಆತು. ಒಬ್ಬರಿಗೆರೋ ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಏನು ಎತ್ತ ಅಂತ ಒಂದೀಟು ಮಿಸಿಗಿಲ್ಲ. ಇನ್ನಾದರೂ ಮನೆಗೆ ಬಂದಿಲ್ಲ ನೋಡು. ಹಿಂಗೆ ಮಾತಾಡ ನೋಡಕ್ಕೆ ಏನು ಈ ಮನ್ಯಾಗ ಕೇಳೋರು ಯಾರು ಇರಕ್ಕಿಲ್ಲ ಏನು? ಮಾವರ ಹೇಳೋದಿಲ್ಲ ಕೇಳೋದಿಲ್ಲ. 2 ತಾಸು ಆತ್ರಿ, ಹಚ್ಚಕ್ಕೆ ಹಗ್ಗಿಲ್ಲ ಕಟ್ಟಕ್ಕನ್ನಿಲ್ಲ. ಈಗ ಪ್ರೆಗ್ನೆಂಟ್ ಬೇರೆ ಅದಾಳ್ರಿ. ಏನಕಿನ್ನ ಹೆಚ್ಚು ಕಡಿಮೆ ಅಂತಂದ್ರೆ ನಮ್ಮಗಲ್ಲನ್ರಿ. ಮೊದ್ಲೇಕ ಆಕಿದು ಏನೇನೋ ಆಗೈತಂತ. ಈಗ ಮತ್ತೆ ಆಕಿಗೆ ಏನಾರು ಹೆಚ್ಚು ಕಡಿಮೆ ಅಂತಂದ್ರೆ ಮನೆಯವ್ರೆಲ್ಲ ಅನುಭವಿಸ್ಬೇಕನ್ರಿ ಕಷ್ಟ. ಯಾಕೆ ಹೇಳಿ ಹೋಗಕ್ಕೆ ಬರಂಗಿಲ್ಲನ್ರಿ? ಕಲ್ಪನಾ ಹೇಳೋದ್ರಾಗೂ ಒಂದು ಅರ್ಥ ಐತವ. ಹೇಳಿ ಹೋಗ್ಬೇಕಿತ್ತಲ್ಲ ರೀನವ. ಒಂದು 5 ನಿಮಿಷ ಬರ್ತೀನಿ ಅಂತ ಹೇಳಿ ಹೋದ್ಲಪ್ಪ. ಆಗಿಲ್ ಕೇಳಿದ್ರೆ ಗೊತ್ತಿಲ್ಲ ಅಂದ್ರಿ, ಈಗ ನೋಡಿದ್ರೆ ಹಿಂಗತಿ ಮಾತಾಡ್ತಾರ ಅಮ್ಮಾರ. ಇವ್ರೇನ್ರಿ ವಯಸ್ಸಾಗ್ಯಾವ, ಹಂಗ ಸುಮ್ಮನೆ ಮಾತಾಡ್ದಷ್ಟೆಲ್ಲ ಸುಲಭ ಇರಂಗಿಲ್ರಿ. ಅವ್ರಿಗೇನು ಗೊತ್ತೈತಿ ಹಂಗ ಮಾತಾಡ್ತಾರ. ಯವ್ವ ಆಕೇನು ಹಗ್ರ ಬಗ್ರ ಇಲ್ಲಿ ತಗೋ. ನಾ ಏನು ತಿನ್ನರ ಆತಂದ್ರೆ ಅವ್ರವ್ವ ನಮ್ಮ ಮನೆ ಮುಂದೆ ಬಂದು ಬೆಂಕಿ ಹಾಕ್ತಾಳ. ಇವ್ರಿಗೇನು ಸಾಂಟ, ನಮ್ಮ ಸಾಂಟ. ಬರ್ತಾಳ, ಎಲ್ಲಿ ಹೋಗಂಗಿಲ್ಲ. ತಡಿ ಫೋನ್ ಹಚ್ತೇನೆ. ನಾ ಫೋನ್ ಹಚ್ಚಿದ್ದು ಆತ, ಫೋನ ಎತ್ತವಳಕಿ. ಮನಿ ಬಂದಿಂದ ಎಲ್ಲಿ ಹೋದ್ರಿ ಏನು ಎತ್ತ ಅಂತೇಳಿ ಕೇಳಕಲ್ಲಿರಿ ನೀವು. ಆಕಿಗೆ ಭಾಳ ಹಾರಾಡಕ್ ಬಿಟ್ರಿ ನೀವು. ಕೇಳ್ತೀನಂತ ಬರೀ ಇದಾತ ರೀ. ಮಾವರ್ ಕೂಡ ಏನೋ ಮಾತಾಡ್ಬೇಕಂತಂದ್ರಿ, ಮಾತಾಡಲ್ಲ. ಈಗ ಅತ್ತಿಯರು ಮಾವರ ಅದಾರ. ಹೌದಲ್ಲ. ಅದು ಯಪ್ಪ ಅದು ಅದು ಇದು ಏನು ಹೆಂಗೆ ಕೇಳೋದಪ್ಪ ಈ ಅಪ್ಪನ? ಅದು ನನ್ನ ಮುಂದಷ್ಟ ಇವನು ಅವ್ರ ಅಪ್ಪನ ಮುಂದೆ ಅಂಜಿ ಗದಗದಗದ ನಡಗತಾನ. ಹೇಳಾಕೇನ ಬಾಯ ರೊಟ್ಟಿ ತುರ್ಕೊಂಡಿದ್ದಾನೇನು? ಬಾಯೇನ ಸೇದ್ ಹೋಗಿದ್ದಿತ್ತೇನು? ಕೇಳ್ಬೇಕಿಲ್ಲ. ಅದು ಯಪ್ಪ ಅದು ಅತ್ತೀರ ನೀವ ಕೇಳ್ಬಿಡ್ರಿ, ಅವರು ಮಾತು ಮುಂದುವರ್ಸಂಗಿಲ್ಲ. ಅದು ಇದು ಅನ್ನೋರೊಳಗ ಬೆಳಕ ಹರಿದಿರ್ತತಿ. ಕಲ್ಪನಾ ನಾನು ಕೇಳ್ತೇನೆ ತಡಿಯೋ. ಅದು ರೀ ಅದು
ಬರೀ ಸೋನ ಅನ್ನಕತ್ರಿ ಅದು ಏನ್ ಅನ್ನೋದು ಮುಂದಿಂದ ಹೇಳ್ರಿ. ಅದು ಏನಂದ್ರ ಮತ್ತು ಇವಂಗ ಸಂಗಮೇಶನ್ಗ ಅವೇನ ಪೇಟೆಗೆ ಹೋಗಿ ದೊಡ್ಡದಾಗಿ ಬಿಸ್ನೆಸ್ ಮಾಡ್ತಾನಂತ. ಅದಕ್ಕೆ ಈಗ ನಮ್ಮ ಕೈಯಾಗ ಅಟ್ ರೊಕ್ಕಿಲ್ಲ. ಅದಕ್ಕೆ ಏನಂತಾನಂದ್ರೆ ನಮ್ಮ ಪಾಲಿನ ಆಸ್ತಿ ಕೊಡ್ರಿ, ಅದನ್ನ ಮಾರಿ ಮತ್ತು ನಾನು ಬಿಸ್ನೆಸ್ ಮಾಡ್ತೀನಿ ಪ್ಯಾಟ್ಯಾಗ ಅನ್ನಕತ್ತಾನ. ಇಲ್ಲೇ ಬರೀ ಚಿಲ್ಲರ ಬಲ್ಲರ ಆಗುತ್ತಾ, ಮುಂದೆ ಮಕ್ಕಳು ಮರಿ ಆತಂದ್ರೆ ಹ್ಯಾಂಗ ಅಂತ ಕೇಳಕತ್ತಾನ ನೋಡವ. ಲೇ ಊರ್ ಬಿಟ್ಟು ಹೋಗ್ಮಾನಕ್ ಎದಕ್ಕೋಕಿರಿ? ಇಲ್ಲೇ ನೋಡಿಲ್ಲ ಮನಿ ಐತಿ, ಸ್ವಂತ ಮನಿ ಐತಿ, ತಿನ್ಕೊಂಡು ಉಣ್ಕೊಂಡು ಇಲ್ಲೇ ದುಡಿಮೆ ಮಾಡ್ಕೊಂಡು ತಣ್ಣಗೆ ಇರ್ರಿ. ಪ್ಯಾಟಿಗೆ ಹೋದ್ರಿ ಅಂದ್ರೆ ಬರೀ ಬಾಡಿಗೆ ಕಟ್ಟೋದಾಗುತ್ತ. ಅಲ್ಲಿ ಹೋಗಿ ಏನ್ ಮಾಡ್ತೀರಿ? ಮೊದ್ಲೇಕ ನಿನ್ನ ತೂತ್ಕೊಂಡ್ ಚಟ ಅದಾವ. ಮಾವರ ಇನ್ನೂ ಇಲ್ಲಿ ಎಷ್ಟು ವರ್ಷ ಇರೋದ್ರಿ? ಈಗ ಅವ್ರಿಗೂ ಜವಾಬ್ದಾರಿ ಬಂದತಿ. ಮತ್ತು ನಾಳೆ ನಮಗೂ ಮಕ್ಕಳು ಮರಿ ಆಗಿಂದ ಇಲ್ಲಿ ಹಳ್ಳಿಯಾಗಿರೋಕ್ಕಾಗತ್ತನ್ರಿ? ಇವ್ರಿಗೆ ಬಡು ಕಾಸ್ನ್ಯಾಗ ಜೀವನ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನಮ್ಮ ಪಾಲಿಂದ ನಮಗೆ ಕೊಟ್ಬಿಟ್ರೆ ಬೇಷಾಕೈತಿ ಅಂತ. ಏನು ಅದ್ರಾಗಾರ ಹೋಗಿ ಯಾರು ಉತ್ತಿ ಬಿತ್ತಿ ಬೆಳೆಯೋದು ಅಷ್ಟ್ರಾಗ ಐತಿ ಅಲ್ಲ. ಯಾವಾಗಿದ್ರು ಪಾಲ್ ಮಾಡೋದಲ್ಲ ಹೊಲನ. ಈಗ ನಮ್ಮ ಪಾಲಿನ ಆಸ್ತಿ ನಮಗೆ ಕೊಟ್ಬಿಟ್ರೆ ಬೇಷಾಕೈತಿ ಅಂತ ಏನೋ ಜೀವನ ಮಾಡ್ಕೋತೀವಿ. ನನಗನ್ಸಿತ್ತು ಇಂಥದ ಒಂದು ಏನೇ ಎಬ್ಬಿಸ್ತಾ ಅಂತೇಳಿ. ನೋಡುವ, ನನ್ನ ಹೆಸರ್ಲೇ ಇದ್ರ ನಾನು ಕೊಡ್ತಿದ್ನೆ. ಈಗ ಹೊಲ ನನ್ನ ಹೆಸರ್ಲಿ ಇಲ್ಲದು. ಏನ್ ಹಾಕತ್ತೀರಿ ನೀವು? ಮತ್ತೆ ಯಾರ ಹೆಸರ್ಲಿ ಐತಿ ಹೊಲ? ಅದು ಅವನ ಹೆಸರ್ಲಿ ಐತಿಲ್ಲ ಹೊಲ. ಅಯ್ಯ, ನಿಮ್ಮ ಹೆಸರ್ಲಿ ಇತ್ತು. ಈಗ ಏಕದಮ್ ಅತ್ತೆಯರ ಹೆಸರ್ಲಿ ಹ್ಯಾಂಗ ಆತಿದು? ಏನ್ ನಾಟಕ ಎಬ್ಸಿರಿ ಹ್ಯಾಂಗ? ಮತ್ತೆ ನನ್ನ ಮಗಗ ಹೊಲ ಕೊಡೋದಾಗತ್ತಂತೇಳಿ ನನ್ನ ಹೆಸರ್ಲೇ ಇತ್ತು. ಆದ್ರ ಹೊಳ್ಳಿ ನಾನು ಅವನ ಹೆಸರ್ಲಿ ಮಾಡಿದೆ. ಯಾಕ ಆಕೆ ಹೆಸರ್ಲಿ ಅದಕ್ಕೆ ಬಿಟ್ಕೊಟ್ರಿ ನೀವು? ಆಕೆ ನಾ ಕುನಿ ಹೋಗು ಹೆಣಾಗ್ಯಾಳ. ಆ ಆಸ್ತಿ ತಗೊಂಡು ಈಗೇನ್ ಮಾಡ್ತಾ ಮುದುಕಿ? ಅವನ್ ಕೇಳು. ಅವ ನನ್ನ ಹೆಸರ್ಲಿ ಆಸ್ತಿ ಬರಿ ಅಂದ್ಲು, ಬರ್ದಿನ. ನಾನು ಏನು ಕೇಳಕ್ ಹೋಗ್ಬೇಡ. ಯಾಕಂದ್ರ ಅದು ನಮ್ಮ ಅಪ್ಪನ ಆಸ್ತಿನೂ ಅಲ್ಲ. ಹಿಂದಕ್ಕ ಅಜ್ಜಾರು ಅವನ ಹೆಸರ್ಲಿ ಬರ್ದಿತ್ತು. ನಮ್ಮ ಅಪ್ಪಂದು ಅಂತೇಳಿ ಏನು ಆಸ್ತಿ ಇಲ್ಲ. ಆಕಿ ಹೆಸರ್ಲಿ ಇದ್ದಿದ್ದು ಹೊಳ್ಳಿ ಆಕಿಗೆ ಬಿಟ್ಕೊಟ್ಟಿನಿ. ಅವು ಬಿಟ್ಕೊಡ ಅಂದ್ಲು, ಬಿಟ್ಕೊಟ್ಟಿನಿ ನಟ್ಟ. ಏನೈತಿ ನಿನ್ನ ಮನಸ್ಸಿನಾಗ ಏನು ಓಡಾಕತ್ತತಿ? ಹೊಳ್ಳಿ ಅದನ್ನ ಯಾಕೆ ನಿನ್ನ ಹೆಸರೇ ಮಾಡಿಸ್ಕೊಂಡಿ? ಮತ್ತೇನಾರ ಹೆಣ್ಣು ಮಕ್ಕಳಿಗೆ ಮಾಡ್ಬೇಕನ್ನೋದು ಏನಾರ ಐತನ? ಅದನ್ನ ನೀ ಹೇಳ್ತಿಲ್ಲ. ನಮ್ಮ ಅಪ್ಪ ಕೊಟ್ಟ ಆಸ್ತಿ ನಾನು ನನ್ನ ಹೆಣ್ಣು ಮಕ್ಕಳಿಗೆಲ್ಲ ಕೊಡ್ತೀನಿ, ಇಲ್ಲ ಬೀದಿಗೆ ಹೋಗು ಬಿಕ್ಯಾರಿಗೆಲ್ಲ ಕೊಡ್ತೀನಿ. ಅದನ್ನ ತಗೊಂಡು ನೀ ಏನು ಮಾಡ್ತಿ? ನೋಡತ್ತಿ, ನಾ ಹೇಳ್ತೀನಿ, ನನಗೂ 3 ಮಂದಿ ಗಂಡು ಮಕ್ಕಳು ಅದಾರ. ಅದನ್ನ ಆಸ್ತಿ ಹೊಳೆ ಬಿಟ್ಕೊಡು. ಅದನ್ನ ತಗೊಂಡು ನೀ ಏನು ಮಾಡ್ತಿ? ನನ್ನ ಮೊಮ್ಮಕ್ಕಳು ನೀವು ಊಟ್ರು ಚಂದಗಿರ್ಲಿ ಅಂತೇಳಿ ಹೊಲ ಬಿಟ್ಟು ಕೊಟ್ರ ನೀ ಏನು ಮಾಡಿದಿ? ನನ್ನ ಮಕ್ಕಳನ್ನ ನಾಯಕಿನ ಕಡೆಗಣಿಸಿದಿ. ಹೆಣ್ಣು ಮಕ್ಕಳನ್ನ ನನ್ನ ಮಗಗಾರ ಏನು ಮರ್ಯಾದೆ ಕೊಡಕತ್ತಿ? ಈ ಮನ್ಯಾಗ ನಿನಗೆ ಬೇಕಾದಂಗೆ ಚಲ್ಲಂಗೆ ಬಲ್ಲಂಗೆ ಆಡಕತ್ತಿ ಬಿಟ್ಟಿ. ಅದಕ್ಕೆ ನನ್ನ ಹೆಸರೇ ಮಾಡ್ಕೊಂಡೇನಿ ನೋಡು. ಏನೀಗ ಇದನ್ನು ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಹಂಗಾರೆ ನಮ್ಮ ಕೈಯಾಗ ತೆಂಗಿನ ಚಿಪ್ನ ಹಂಗಾದ್ರೆ ಒಂದು ನಾವೇನು ಮಾಡೋದು? ನೀನ 3 ನಾಮ ಹಾಕೋ, ಒಂದು ಚಂದ ತಗೋ, ಗೋವಿಂದ ಅಂತೇಳಿ ಹೋಗಿ. ನೀನು ನೋಡು ಮದಕೇನಿಂದ ಜಾಸ್ತಿ ಆಗೈತಿ. ಏನ ಕಾಡು ಬಾ ಅನ್ನಕತ್ತತಿ, ನಾಡು ಹೋಗ ಅನ್ನಕತ್ತತಿ. ಏನ್ ನಿಂದು ಆ ಆಸ್ತಿ ತಗೊಂಡು ಏನು ಮಾಡ್ತಿ? ನೋಡಿಲ್ಲ, ನನ್ನ ಮಕ್ಕಳ ಹೆಸರೇ ಬರೋದು ಹೋಗಿ. ಯಾಕಲೆ ನಾ ಯಾಕೆ ನಿನ್ನ ಮಕ್ಕಳ ಹೆಸರೇ ಬರೆಯಾಕೋಲಿ? ನನಗೂ 2 ಹೆಣ್ಣು ಮಕ್ಕಳು ಅದಾವು, ಒಬ್ಬ ಗಂಡಸ್ ಮಗ ಅದಾನ. ನಾ ಅವ್ರ ಹೆಸರಲ್ಲೇನ ಬರೆದು ಹೋಗಾಕಿ. 3 ಮಂದಿಗೂ ಸರಿ ಸಮ ಪಾಲ್ ಮಾಡಿಟ್ಟು ಹೋಗ್ತೀನಿ. ಅದನ್ನು ಯಾರು ಕೇಳುವಂಗಿಲ್ಲ. ಏನ್ರಿ ಬಾಯಿ ಸುಮ್ಮನೆ ಕೂತಿರಲ್ಲ? ಏನೋ ನಿಮ್ಮ ಹೆಸರಲ್ಲಿ ಆಸ್ತಿ ಬರ್ತತಿ ಅಂತ ನಾ ಅನ್ಕೊಂಡಿದ್ದೆ. ಆದ್ರೆ ಇದೇನ್ರಿ ನಿಮ್ಮ ಹೆಸರಲ್ಲಿ ಏನೂ ಇಲ್ಲ? ಹಂಗಾದ್ರೆ ನೀ ನಮ್ಮ ಬಾವನ ಲಗ್ನ ಆಗಿದ್ದ ಆಸ್ತಿ ಸಂಬಂಧ ಲಗ್ನ ಆಗ್ಯಾನ? ಇಲ್ಲಾಂದ್ರೆ ಲಗ್ನ ಹಾಕಿದ್ದಿಲ್ಲನ? ಇಟ್ಟತನ ಎಲ್ಲಿ ಹೋಗಿದ್ದಿ? ಈಗ ಬಂದ್ಲು ಹೇಳಾಕ. ಎಲ್ಲಿ ಹೋಗಿದ್ದಿಲ್ಲ? ಯಾರನ್ನ ಕೇಳಿ ಹೋಗಿದ್ದಿಲ್ಲ ನೀನು? ರೀ ನಮ್ಮ ಹೇಳಿ ಹೋಗ್ಬೇಕು ಇಲ್ವೇ? ಅಲ್ಲ, ಏನಾರು ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಹೆಂಗ? ಅಮ್ಮಗೆಲ್ಲ ಹೇಳಿ ಹೋಗಿದ್ನೆ. ಒಂದು ಕೆಲಸ ಇತ್ತು, ಒಬ್ರದ್ದು ಬಣ್ಣ ಬಯಲು ಮಾಡ್ಬೇಕಿತ್ತು ಮಾವ. ಅದಕ್ಕೆ ಹೋಗಿದ್ದೆ. ತಡಿ ಸದ್ಯಕ್ಕೆ ಒಟ್ಟು ಬಣ್ಣ ಹೆಂಗೆ ಬಯಲಾಗತ್ತೆ ನೋಡು. ಯಪ್ಪ, ನಾನು ಏನ್ತಿ ಬೈಯಾಕತ್ತಾಳ? ನನ್ನ ಪಾಲಿನ ಆಸ್ತಿ ಕೊಡ್ರಲ್ಲ. ನಂಗೆ ಅದೇನು ಗೊತ್ತಿಲ್ಲ. ನಿಮ್ಮ ಅವ್ನ ಕೈಲಿ ಅದು ಹೆಂಗೆ ನಿನ್ನ ಹೆಸರೇ ಬರ್ಸ್ಕೊಂತೀವೋ ನನಗೆ ಅದೇನು ಗೊತ್ತಿಲ್ಲ. ಅದೇನು ನಮ್ಗೆ ಗೊತ್ತಿಲ್ಲ ನೋಡಪ್ಪ. ನಮ್ಗೆ ಆಸ್ತಿ ಬಿಟ್ಕೊಡ್ರಿ. ಒಟ್ಟ ನಾವು ಬದುಕು ಕಟ್ಕೋಬೇಕು. ನಿಮ್ಮ ಅಮ್ಮನ ಕೇಳಲಿ, ನಾನು ಕೇಳಿದ್ರ ನಾ ಏನು ಮಾಡೋ ಅದೀನಿ? ನಾನು ನಿಮ್ಮ ಹಂಗನಾಗ ಬರೀ ಕೈ. ಮಾವರೇ, ಇದು ಅತಿ ಆಯ್ತು. ನಂಗೆ ಗೊತ್ತೈತಾಳ ಎಲ್ಲ. ನಿಮ್ಮ ಸಣ್ಣ ಸೊಸಿಗ ಮಾಡ್ಬೇಕು ಅನ್ನೋದು ಭಾಳ ಐತಿ ನಿಮಗೆ. ಯಾವಾಗಿದ್ರು ನೀವು ಅವ್ರ ಕಡೆನ ಹೋಗಿಲ್ಲ ಏನ್ರಿ? ನನ್ನ ಹತ್ರ ಆಸ್ತಿ ಐತಿ ಅಂತಸ್ತು ಐತಿ ಅಂತ ಹೇಳಿದ್ರೆ ಏನೈತಿ? ಏನಿಲ್ಲ, ಚೊಂಬ ಐತಿ. ಮಾತ್ರ ನಿಮ್ಮ ಕೂಡ ನಾ ಹೆಂಗೆ ಇರಲಿ, ಹೆಂಗೆ ಸಂಸಾರ ಮಾಡಲಿ? ನಿನಗೇನು ಸಂಸಾರ ಮಾಡೋದು ಹೊಸಾದನ? ಇಂಥ ಸಂಸಾರ ಎಷ್ಟು ಮಾಡಿ ಮುಗಿಸಿ 8 ಮಂದಿ ಮನಿ ಹಾ ಮಾಡಿ ಬಂದಿಲ್ಲ ನೀನು. ರೇಣೋ, ನೀನು ಭಾಳ ಆಗೈತಿ. ಏನು ಮಾತಾಡಕತ್ತಿ ನೀನು? ನನ್ನ ಬಗ್ಗೆ ಏನು ಮಾತಾಡಕತ್ತಿ? ಹಿಂದ ಮುಂದೆ ತಿಳ್ಕೊಲಾರ್ದ ಮಾತಾಡಕ ಹೋಗ್ಬೇಡ ನೀ. ನಿನ್ನ ಬಗ್ಗೆ ಹಿಂದ ಮುಂದ ತಳಗ ಮ್ಯಾಗ ಒಟ್ಟು ನೋಡಿ ತಿಳ್ಕೊಂಡ ಮಾತಾಡಕತ್ತೀನಿ. ನೀ ಏಟದಿ, ನೀ ಯಾರು, ನೀ ಏನು, ನೀ ಅತ್ತ ಅಂತೇಳಿ ಎಲ್ಲ ತಿಳ್ಕೊಂಡೀನಿ. ಯಾರು ಯಾರಂತೇಳಿ ತಿಳ್ಕೊಂಡಿ? ಏನಂತ ತಿಳ್ಕೊಂಡಿ? ಏನಂತ ಮಾತಾಡಕತ್ತಿಲೆ? ನನ್ನ ಸೊಸಿ ಬಗ್ಗೆ ಹಂಗೆ ಮಾತಾಡಕತ್ತಿ?
ನೋಡೋಣ ಹೊಟ್ಟಿ ಉರಿ ಪಟ್ಕೊಂತೀನಿ ನೀನು ಈಕೆ ಆಸ್ತಿವಾನ ತಡ್ರಿ ಈಕಿ ಬನ್ನ ಒಟ್ಟು ಬಟ ಬೈಲಾಗುತ್ತೆ ಸರ್ ಬರ್ರಿ ನನ್ನ ಹೆಂಡತಿ ಬಗ್ಗೆ ಬಾಯಿ ಬಂದಂಗ ಮಾತಾಡಕತ್ತಾಳ ನನ್ನ ಹೆಂಡತಿ ಬಗ್ಗೆ ಏನ್ ಗೊತ್ತಿಕ್ಕಿಗೆ ಯಾರನ್ನ ಕರೆಯಕತ್ತಾಳಿಕಿ ಏನಂತ ಮಾತಾಡಕತ್ತಾಳಿಕಿ ನಿನ್ ಹೆಂಡತಿ ಬಗ್ಗೆ ಎಲ್ಲ ತಿಳ್ಕೊಂಡಲ್ಲೇನ ನಾನು ಮಾತಾಡಕತ್ತಿದ್ದು ಅಯ್ಯೋ ಪೊಲೀಸರು ಎದಕ್ಕೆ ಬಂದ್ರು ಪೊಲೀಸರನ್ನ ಎದಕ್ಕೆ ಕರ್ಕೊಂಬಂದ್ಲ ಏನವ ಪೊಲೀಸರನ್ನ ಎದಕ್ಕೆ ಕರ್ಕೊಂಬಂದಿ ತಡಿ ಮಾವ ಎಲ್ಲ ನಿನಗ ಗೊತ್ತಾಗತ್ತ ಸರ ನೀವು ತುಂಬಾ ವರ್ಷದಿಂದ ಹುಡುಕಾಡಕತ್ತಿದ್ರಲ್ಲ ಅಲ್ಲಿಂದ ನೋಡ್ರಿ ನಮ್ ಡಿಪಾರ್ಟ್ಮೆಂಟಿಗೆ ಚಳಿ ಅಂತ ತಿನ್ಸಿದಲ್ಲ ದುರ್ಗಿ ಬಾ ಐತ ಬಾ ನಿನಗ ನಿನಗ 3 ವರ್ಷದಿಂದ ನಮಗ ಚಳ್ಳೆ ಅಂತ ತಿನ್ನಿಸ್ಕೊಂತ ಅಡ್ಡಾಡಕತ್ತಿದ್ದಿ ನೀನೊಂದ್ ಸವಾಲ ಆಗಿ ಬಿಟ್ಟಿದ್ದಿ ನಮಗ ಒಟ್ಟ ಸಿಕ್ಕಿದ್ದಿಲ್ಲ ಈಗ ಅವನಿ ಸಿಕ್ಕಿ ಬಾ ನೀನು ಇಲ್ಲಿ ದುರ್ಗಿ ಅಂತ ಯಾರು ಇಲ್ಲ ಯಾರ ಬಗ್ಗೆ ಮಾತಾಡಕತ್ತಾರ ಇವ್ರು ಅಲ್ಲಿ ನಿಂತಾಳಲ್ರಿ ಅದ ಹೆಣ್ಮಾಳ ಬಗ್ಗೆ ನೋಡ್ರಿ ಏನ್ ಹೇಳಕತ್ತೀರಿ ಸರ ಆಕಿ ನಾನು ಏನ್ ಕಲ್ಪನಾ ರೀ ಓ ಇಲ್ಲಿ ಕಲ್ಪನಾ ಅಂತ ಇಟ್ಕೊಂಡಾಳನ ಅಯ್ಯೋ ಸಿಕ್ಕಾಕೊಂತೀನಿ ನಾನು ಮೊದ್ಲಕ್ಕೆ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ನಾನು ಆಹಾಹಾಹಾ ಎಲ್ಲಿ ತಪ್ಪಿಸ್ಕೊಂಡು ಹೊಂಟಿ ಬಾರ ಬಾ ಕಲ್ಪನಾ ಕಣ್ ತಪ್ಪಿಸ್ಕೊಂಟೇನ ಬಾ ನನ್ನ ಕೈ ಬಿಡು